ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ವಾರದ್, ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರಾ ಇಂಡಿಯಾ. ಏನು ಇವತ್ತಿನ ಒಂದು ಕ್ಲಾಸ್ನ ವಿಶೇಷತೆ ಏನಂದ್ರೆ, ತುಂಬಾ ಜನರು ಎನ್ಕ್ವೈರಿ ಮಾಡ್ತಾ ಇದ್ರು, GK ಮಾರ್ಗದರ್ಶಿ ಕೋರ್ಸಿನ ವಿಶೇಷತೆ ಏನ್ರಿ ಸರ, ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಯಾವಾಗ ಸ್ಟಾರ್ಟ್ ಆಗುತ್ತಾ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಅದರ ಭಾಗವಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಆಲ್ರೆಡಿ ಏನೈತೆ ಅಂದ್ರೆ ಈ ಸಂಡೇವರೆಗೆ ಅಡ್ಮಿಷನ್ ನಡೀತಾ ಇದೆ, ಅಡ್ಮಿಷನ್ಗಳು ನಡೀತಾ ಇದೆ. ಮಂಡೆಯಿಂದ ಏನಂದ್ರೆ ಕೋರ್ಸ್ನ ಮತ್ತು ಪ್ರಿಪ್ರೇಷನ್, ಆಮೇಲೆ ಟೆಸ್ಟ್ಗೆ ಬೇಕಾದ ತಯಾರಿಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಆ ಮೂಲಕ ಟೆಸ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದರ ಒಂದು ಭಾಗವಾಗಿ ಈ ಒಂದು ಮೊದಲ ತರಗತಿಯಲ್ಲಿ ಅಥವಾ ಮೊದಲ ಟೆಸ್ಟ್ ನಲ್ಲಿ ಕೂಡ ನಾವು ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಏನಂದ್ರೆ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಈ ಒಂದು ವಿಡಿಯೋವನ್ನ ನಾನು ಮಾಡ್ತಾ ಇದ್ದೀನಿ. ಬನ್ನಿ, ಈ GK ಮಾರ್ಗದರ್ಶಿ ಕೋರ್ಸ್ನ ಒಂದು ಭಾಗವಾಗಿ ಭಾರತದ ಸಂವಿಧಾನದ ಒಂದು ಪೂರ್ವ ಪೀಠಿಕೆನ ತಿಳ್ಕೊಳ್ಳೋಣ. ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ, ಪ್ರಿಯಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಲ್ಲೇನಂದ್ರೆ ಇದರಲ್ಲಿ ಏನ್ ತಿಳ್ಕೊತೀವಿ ಅಂದ್ರೆ, ನಾವು ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ ಅರ್ಥ ಮತ್ತು ಭಾರತದ ಪೂರ್ವ ಪೀಠಿಕೆ ಒಂದು ಭಾಗ ಏನಾಗಿ ತಿಳ್ಕೊತೀವಿ, ಮತ್ತೆ ಇದರ ಮೂಲ ಎಲ್ಲಿಂದ ಬಂದಂತ ತಿಳ್ಕೊಳ್ತೀವಿ. ಅದ್ರ ಜೊತೆ ಸಂವಿಧಾನಿಕ ತಿದ್ದುಪಡಿಯನ್ನು ತಿಳ್ಕೊಳ್ತೀವಿ. ಆಮೇಲೆ ಇದರ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನ ತಿಳ್ಕೊಳ್ತೀವಿ. ಆಮೇಲೆ ಕೆಲವು MCQಗಳನ್ನ ಇವನ್ ನೋಡಿ. ಇಲ್ಲಿ ನಾನು ಎಕ್ಸಾಮ್ ಓರಿಯೆಂಟೆಡ್ ಮಾತ್ರ ಕ್ಲಾಸ್ಗಳನ್ನ ಅಥವಾ ಇಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಮಾತ್ರ ಕೊಡ್ತಾ ಇದ್ದೀನಿ. ನಮ್ಮ ಎಕ್ಸಾಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನ ತಿಳ್ಕೊಳ್ಳೋಣ. ಇಡೀ ಸಂವಿಧಾನ ಓದ್ಕೊಂಡು ಮತ್ತೆ ನಮ್ಗೆ ಬರ್ತಕ್ಕಂಥ ಮಾರ್ಕ್ಸ್ ಸಂಖ್ಯೆ ಎಷ್ಟಂದ್ರೆ ಕೇವಲ 3 ರಿಂದ 4 ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 5 ಕ್ವಶನ್ಸ್ ಬರ್ತವೆ ಇದಕ್ಕೆ. ಯಾಕಂದ್ರೆ ನಮ್ಗೆ ಇರೋದ 50 MCQ. ಈ 50 MCQ ಅಲ್ಲಿ 50 ಪ್ರಶ್ನೆಗಳಲ್ಲಿ ಎಲ್ಲಾ ಭಾಗದಿಂದ ಇರ್ತಕ್ಕಂಥ 10 ಟಾಪಿಕ್ಗಳಿಂದ ಮಿನಿಮಮ್ 10 ಟಾಪಿಕ್ ಬರುತ್ತಲ್ಲಿ 10 ಟಾಪಿಕ್ ಅಥವಾ 10 ಸಬ್ಜೆಕ್ಟ್ ಗಳಿಂದ ಬರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಎಷ್ಟಂದ್ರೆ 50. ಹಾಗಾಗಿ ಭಾರತದ ಸಂವಿಧಾನದಿಂದ 3 ರಿಂದ 4-5 ಕ್ವಶನ್ಸ್ಗಳು ಬರ್ತವೆ. ಸೊ ಹಾಗಾಗಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾನು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೇನೆ. ನೋಡೋಣ, ಭಾರತದ ಒಂದು ಪೂರ್ವ ಪೀಠಿಕೆಯ ಪರಿಚಯ ನೋಡೋದಾದ್ರೆ, ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಸಂವಿಧಾನದ ಗುರುತಿನ ಚೀಟಿ ಅಥವಾ ಐಡೆಂಟಿಟಿ ಕಾರ್ಡ್ ಅಂತ ಕರೀತಾರೆ, ಅಥವಾ ಸಂವಿಧಾನದ ಆತ್ಮ ಅಥವಾ ಸೌಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಂದು ಕರೆಯಲಾಗುತ್ತದೆ. ಹಾಗೆ ಈ ಒಂದು ಸಂವಿಧಾನದ ಒಂದು ಮೂಲವನ್ನು ನೋಡೋದಾದ್ರೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದ ಧ್ಯೇಯಗಳ ನಿರ್ಣಯ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಆಧರಿಸಿ ಇದನ್ನು ಸಿದ್ಧಪಡಿಸಲಾಗಿದೆ. ಯಾರು? ಪಂಡಿತ್ ಜವಾಹರ್ ನೆಹರು. ಇದನ್ನ ಯಾವಾಗ ಮಂಡಿಸ್ತಾರೆ ಅಂದ್ರೆ, ಅವ್ರದ್ದು 1947 ಜನವರಿ 22ರಂದ ಸಂವಿಧಾನದ ರಚನಾ ಸಭೆ ಮುಂದೆ ಮಂಡಿಸ್ತಾರ. ಹಾಗೆ ಇದನ್ನ ಸಂವಿಧಾನದ ರಚನಾ ಸಭೆಯ ಮುಂದೆ ಮಂಡಿಸಿದಾಗ ಸಂವಿಧಾನ ರಚನಾ ಸಭೆಯು 1947 ಜನವರಿ 22ರಂದ ಈ ನಿರ್ಣಯಗಳನ್ನ ಅಂಗೀಕರಿಸಿತು. ಯಾವಾಗ? 1947. ಪ್ರಶ್ನೆ ಕೇಳಬಹುದು ಅವನು, ಸಂವಿಧಾನ ರಚನಾ ಸಭೆಯು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನು ಯಾವ ದಿನಾಂಕದಂದು ಅಂಗೀಕರಿಸಿತು ಅಂತ ಪ್ರಶ್ನೆ ಕೇಳಬಹುದು. ಅವಾಗ ನೋಡ್ರಿ, ಇದು 1947 ಜನವರಿ 22ರಂದು. ನೆಕ್ಸ್ಟ್ ನೋಡೋಣ, ಪೂರ್ವ ಪೀಠಿಕೆಯು ಭಾರತದ ಪ್ರಜೆಗಳಾದ ನಾವು ಎಂಬ ಸಾಲಿನಿಂದ ಆರಂಭವಾಗುತ್ತದೆ. ಇದು ಅಧಿಕಾರವು ಜನರ ಕೈಯಲ್ಲಿದೆ ಎಂಬುದನ್ನು ತೋರಿಸುತ್ತದೆ. ನೋಡಿ, ಇಡೀ ಪೂರ್ವ ಪೀಠಿಕೆ ಸಂಬಂಧಿಸಿದಂತೆ ನಾನು ಇದನ್ನ ಹೇಳಲ್ಲ. ಆ ಪೀಠಿಕೆ ತಂದು ಕಾಪಿ ಪೇಸ್ಟ್ ಮಾಡಿ ಅದ್ರ ಬಗ್ಗೆ ಏನ್ ಹೇಳಲ್ಲ. ಪೀಠಿಕೆ ಒಳಗ ಏನ್ ಮಹತ್ವ ಐತಿ, ಅದರಿಂದ ನಮ್ಗೆ ಏನ್ ಪ್ರಶ್ನೆ ಬರ್ತಾವ ಮಾತ್ರ ಹೇಳ್ತೀನಿ ನಾನು. ಇಲ್ಲಿ ಏನಂದ್ರೆ, ನಮ್ಮ ಭಾರತದ ಪೂರ್ವ ಪೀಠಿಕೆ ಏನಾಗುತ್ತೆ ಅಥವಾ ಪ್ರಸ್ತಾವನೆ ಏನಾಗುತ್ತೆ ಅಂದ್ರೆ, ಭಾರತದ ಪ್ರಜೆಗಳಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಇದು ಏನ್ ಡಿನೋಟ್ ಮಾಡುತ್ತಂದ್ರ, ಇದು ಅಧಿಕಾರವು ಜನರ ಕೈಯಲ್ಲಿದೆ ಎಂಬುದನ್ನು ತಿಳಿಸುತ್ತದೆ ಅಥವಾ ತೋರಿಸುತ್ತದೆ. ಅಂದ್ರೆ ಭಾರತದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ಒಂದು ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾರೆ. ಆ ಪ್ರತಿನಿಧಿಗಳು ಭಾರತದ ಸಂಸತ್ತಿನ ಒಂದು ಭಾಗ ಆಗ್ತಾರೆ. ಅಂದ್ರೆ ಲೋಕಸಭೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸದಸ್ಯರು ಮತ್ತು ರಾಜ್ಯಸಭೆಯ ಸದಸ್ಯರು ರಾಜ್ಯಗಳಿಂದ ಆಯ್ಕೆ ಆದ್ರೆ, ಅಧಿಕಾರವನ್ನು ನೀಡುವ ಲೋಕಸಭೆಗೆ ಜನರು ತಮ್ಮ ಅಧಿಕಾರವನ್ನು ತಮ್ಮ ಪ್ರತಿನಿಧಿಗಳ ಮೂಲಕ ಸಂಸತ್ತಿಗೆ ಕಳಿಸಿಕೊಡ್ತಾರೆ. ಹಾಗಾಗಿ ಭಾರತದ ಪ್ರಜೆಗಳಾದ ಎಂಬ ಸಾಲಿನಿಂದ ಭಾರತದ ಪೂರ್ವ ಪೀಠಿಕೆಯು ಆರಂಭಗೊಳ್ಳುತ್ತದೆ. ಇಲ್ಲಿ ಪ್ರಶ್ನೆಯನ್ನು ಕೇಳಬಹುದಂದ್ರೆ,
ಭಾರತದ ಪೂರ್ವ ಪೀಠಿಕೆಯು ಈ ಕೆಳಗಿನ ಯಾವ ಪದಗಳಿಂದ ಆರಂಭವಾಗುತ್ತದೆ ಅಂತ ಕೇಳಬಹುದು, ಹೌದಾ? ಅಥವಾ ಭಾರತದ ಪೂರ್ವ ಪೀಠಿಕೆಯಲ್ಲಿರ್ತಕ್ಕಂಥ ಭಾರತದ ಪ್ರಜೆಗಳಾದ ನಾವು ಎಂಬ ಸಾಲು ಈ ಕೆಳಗಿನ ಅರ್ಥವನ್ನು ನೀಡುತ್ತದೆ ಅಂತ ಕೇಳಬಹುದು, ಹೌದಾ? ನೆಕ್ಸ್ಟ್ ನೋಡೋಣ, ಇಲ್ಲಿರ್ತಕ್ಕಂಥ ಪದಗಳನ್ನ ನೋಡೋಣ ನಾವು. ಏನಂದ್ರೆ ಭಾರತದ ಪ್ರಜೆಗಳಾದ ನಾವು, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಎಂಬ ಗಣರಾಜ್ಯ ಎಂಬ ಪದಗಳಿಂದ ಆರಂಭಗೊಳ್ತಿತ್ತು. ಅಲ್ಲಿರ್ತಕ್ಕಂಥ ಪದಗಳ ಅರ್ಥ ಕೂಡ ಪ್ರಶ್ನೆ ಆಗೋ ಚಾನ್ಸಸ್ ಐತಿ. ನೋಡ್ರಿ, ಇಲ್ಲಿ ಮೊದಲಿಗೆ ನಾವು ಸಾರ್ವಭೌಮ ಎಂಬ ಪದವನ್ನ ನೋಡೋಣ. ಭಾರತವು ಯಾವುದೇ ಒಂದು ಬಾಹ್ಯ ಅಥವಾ ಆಂತರಿಕ ಶಕ್ತಿಯ ನಿಯಂತ್ರಣಕ್ಕೆ ಒಳಗಾಗೋದಿಲ್ಲ. ಹಾಗಾಗಿ ಭಾರತವು, ಇಂಡಿಯಾ ಇಸ್ ಅ ಸಾವರಿನ್ ಕಂಟ್ರಿ. ಭಾರತ ಬಂದು ಸಾರ್ವಭೌಮ ರಾಷ್ಟ್ರ ಅಂತಾರೆ. ಭಾರತವು ತನ್ನದೇ ಆದ ಸರ್ಕಾರವನ್ನು ಹೊಂದಿದ್ದು, ತನ್ನದೇ ಆದ ಗಡಿಯನ್ನು ಹೊಂದಿದ್ದು, ಇದು ಯಾವುದೇ ಒಂದು ಸಂಸ್ಥೆ ಅಥವಾ ಆಂತರಿಕ ಶಕ್ತಿಯ ಮೂಲಕ ನಿಯಂತ್ರಣಗೊಳಗೆ ಒಳಪಡುವುದಿಲ್ಲ ಅಂತ ಹೇಳ್ತೈತಿದೆ. ಅಂದ್ರೆ ವಿಶ್ವಸಂಸ್ಥೆಯ ಒಂದು ಭಾರತವು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಾದರೂ ಕೂಡ ಅದು ಅದರ ನಿಯಂತ್ರಣಕ್ಕೆ ಒಳಪಡುವುದಿಲ್ಲ. ಅದು ತನ್ನದೇ ಆದ ನೀತಿ ನಿಯಮಗಳನ್ನು ನಿರ್ಮಿಸುವ ಮತ್ತು ರೂಪಿಸುವ ಒಂದು ಅಧಿಕಾರ ಹೊಂದಿದೆ ಅಂತ ಈ ಸಾವರಿನ್ ಎಂಬ ಪದವು ನಮಗೆ ಅರ್ಥ ನೀಡುತ್ತದೆ. ಇನ್ನು ಭಾರತವು ಸಮಾಜವಾದಿ ರಾಷ್ಟ್ರವಾಗಿದೆ ಅಂತ ಈ ಪೂರ್ವ ಪೀಠಿಕೆಯಲ್ಲಿ ನಾವು ನೋಡ್ಬೋದು. ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಸಾಧಿಸುವುದು ಸಮಾಜವಾದಿ ಪರಿಕಲ್ಪನೆಯ ಒಂದು ಗುರಿ. ಸೊ ಸಮಾಜವಾದಿ ಸಿದ್ಧಾಂತವನ್ನು ಎಲ್ಲಿಂದ ನೋಡ್ತೀವಿ ಅಂದ್ರೆ ನಾವು ರಷ್ಯಾದ ಸಂವಿಧಾನದಿಂದ ನೋಡ್ತೀವಿ. ಏನು ಸಮಾಜವಾದಿ ಅಂದ್ರೂ ಕಲ್ಯಾಣ ರಾಜ್ಯದ ಕಲ್ಪನೆಯನ್ನು ಜಾರಿಗೊಳಿಸಬೇಕು. ಕಲ್ಯಾಣ ರಾಜ್ಯದ ಕಲ್ಪನೆಯನ್ನು ಜಾರಿಗೊಳಿಸಬೇಕು ಎಂಬ ಒಂದು ತತ್ವ ಸಿದ್ಧಾಂತವನ್ನ ಸಮಾಜವಾದಿ ಪರಿಕಲ್ಪನೆ ಏನ್ ಮಾಡುತ್ತಂದ್ರ ನಮ್ಗೆ ಇಲ್ಲಿ ತೋರಿಸ್ತಾ ಇದ್ವಿ. ಅಂದ್ರೆ ಸಾಮಾಜಿಕ ಅಂದ್ರೆ ಏನಾಗತ್ತಂದ್ರ, ನಾನು ಮೊನ್ನೆ ಒಂದು ಕ್ಲಾಸ್ ಅಲ್ಲಿ ಕೂಡ ಹೇಳಿದೆ, ಸಮಾಜದಲ್ಲಿರ್ತಕ್ಕ ಎಲ್ಲಾ ಜನರಿಗೆ ಒಂದು ಸಮಾನವಾದ ಅವಕಾಶಗಳನ್ನು ಒದಗಿಸುವುದು. ಇನ್ನು ಆರ್ಥಿಕ ಸಮಾನತೆಯನ್ನ ಅಂದ್ರೆ ಸಂಪತ್ತಿನ ಸಮಾನತೆಯನ್ನು ಸಾಧಿಸುವುದು. ಇನ್ನು ಜಾತ್ಯತೀತ ಎಂಬ ಪದವನ್ನು ನೋಡೋದಾದ್ರೆ, ದೇಶಕ್ಕೆ ಯಾವುದೇ ಒಂದು ಅಧಿಕೃತ ಧರ್ಮವಿಲ್ಲ, ಎಲ್ಲಾ ಧರ್ಮಗಳು ಸಮಾನ ಗೌರವವನ್ನು ಹೊಂದಿವೆ. ಅಂದ್ರೆ ದೇಶದಲ್ಲಿರ್ತಕ್ಕಂಥ ಯಾವುದೇ ಒಂದು ಧರ್ಮ, ಕೇವಲ ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಇಸಾಯಿ ಆಗಿರ್ಬೋದು, ಕ್ರಿಸ್ತ ಆಗಿರ್ಲಿ, ಬೌದ್ಧ ಆಗಿರ್ಲಿ, ದೇಶಕ್ಕೆ ಯಾವುದೇ ಒಂದು ಅಧಿಕೃತವಾಗಿ ಧರ್ಮ ಇಲ್ಲ. ಎಲ್ಲಾ ಧರ್ಮಗಳು ಕೂಡ ದೇಶದಲ್ಲಿರ್ತಕ್ಕಂಥ ಸಮಾನ ಗೌರವವನ್ನು ಹೊಂದಿವೆ. ಹಾಗಾಗಿ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂತ ಕರಿತೀವಿ ನಾವು. ಹಾಗಾಗಿ ಪೂರ್ವ ಪೀಠಿಕೆಯಲ್ಲಿರ್ತಕ್ಕಂಥ ಪದದ ಅರ್ಥ ನೋಡೋದಾದ್ರೆ, ದೇಶಕ್ಕೆ ಯಾವುದೇ ಒಂದು ಅಧಿಕೃತ ಧರ್ಮವಿಲ್ಲ, ಇದು ಎಲ್ಲಾ ಧರ್ಮಗಳಿಗೆ ಸಮಾನವಾದ ಗೌರವವನ್ನು ನೀಡುತ್ತದೆ ಎಂಬ ಅರ್ಥವನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಪ್ರಜಾಸತ್ತಾತ್ಮಕ ಜನರ ಪ್ರತಿನಿಧಿಗಳಿಂದ ನಡೆಯುವ ಆಡಳಿತ ಎಂದರ್ಥ. ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರಿಂದ ಕೂಡಿರ್ತಕ್ಕಂಥ ಒಂದು ಸರ್ಕಾರವನ್ನ ಪ್ರಜಾಸತ್ತಾತ್ಮಕ ಸರ್ಕಾರ ಅಥವಾ ಡೆಮೊಕ್ರಾಟಿಕ್ ಗವರ್ಮೆಂಟ್ ಅಂತ ಕರಿತೀವಿ ನಾವು ಇಲ್ಲಿ. ಇನ್ನು ಗಣರಾಜ್ಯ ದೇಶದ ಮುಖ್ಯಸ್ಥರು ಅಥವಾ ರಾಷ್ಟ್ರಪತಿಗಳು ಜನರಿಂದ ಚುನಾಯಿತರಾಗಿರುತ್ತಾರೆ ಅಥವಾ ವಂಶ ಪಾರಂಪರ್ಯವಲ್ಲ. ಅಂದ್ರೆ ದೇಶದ ಒಂದು ರಾಷ್ಟ್ರಪತಿಗಳು ಜನರಿಂದ ಆಯ್ಕೆಗೊಂಡಿರ್ತಕ್ಕಂಥ ಪ್ರತಿನಿಧಿಗಳಿಂದ ಅವರು ಆಯ್ಕೆಯಾಗುತ್ತಾರೆ. ಪರೋಕ್ಷವಾಗಿ ಆಯ್ಕೆಯಾಗುತ್ತಾರೆ. ಗಣರಾಜ್ಯ ಅಂದ್ರೆ ದೇಶಕ್ಕೆ ಒಬ್ಬ ಮುಖ್ಯಸ್ಥ ಇರ್ತಾರೆ. ಆದ್ರೆ ಆ ಮುಖ್ಯಸ್ಥರು ಯಾವುದೇ ಒಂದು ವಂಶ ಪಾರಂಪರಿಕ ಅಥವಾ ರಾಜವಂಶವನ್ನು ಪ್ರತಿನಿಧಿಸುವುದಿಲ್ಲ. ಇವರು ಜನರ ಪ್ರತಿನಿಧಿಯಾಗಿ ದೇಶದ ಮುಖ್ಯಸ್ಥರಾಗಿ ಕೆಲಸವನ್ನ ಮಾಡ್ತಾರಂತ ಈ ಗಣರಾಜ್ಯ ಎಂಬ ರಿಪಬ್ಲಿಕ್ ಪದದಲ್ಲಿ ನಾವು ಕಾಣ್ತೀವಿ, ಹೌದಾ? ಇನ್ನ ನೆಕ್ಸ್ಟ್ ಏನಂದ್ರೆ ಸಂವಿಧಾನದ ಗುರಿಗಳನ್ನ ನಾವು ಇಲ್ಲಿ ಪೂರ್ವ ಪೀಠಿಕೆಯಲ್ಲಿ ನೋಡ್ತೀವಿ. ಸಂವಿಧಾನದ ಒಂದು ಗುರಿಗಳನ್ನ ಇಲ್ಲಿ ಪೂರ್ವ ಪೀಠಿಕೆಯಲ್ಲಿ ನೋಡ್ತೀವಿ. ಏನದು ಸಂವಿಧಾನ ಗುರಿಗಳನ್ನು ನೋಡೋದಾದ್ರೆ, ನಾವು ಸಂವಿಧಾನ ಗುರಿಯಾದ ಪ್ರಮುಖ ಜಸ್ಟಿಸ್ ಎಂಬ ಪದದಿಂದ ನೋಡ್ತೀವಿ ನಾವು. ಯಾವ ತರ ಜಸ್ಟಿಸ್ ಅಂದ್ರೆ, ಇದು ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಒದಗಿಸುವುದು. ನೋಡಿ, ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯನ ಒದಗಿಸತಕ್ಕಂಥ ಸಂವಿಧಾನದ ಗುರಿಗಳನ್ನು ನಾವು ಪೂರ್ವ ಪೀಠಿಕೆಯಲ್ಲಿ ಏನ್ ಮಾಡಿದೀವಿ ಅಂದ್ರೆ ಅದನ್ನ ಅಳವಡಿಸಿವಿ. ಹಾಗಾಗಿ ನ್ಯಾಯ ಎಂಬ ಪದವನ್ನ ಎಲ್ಲಿಂದ ತೆಗೆದುಕೊಂಡಿದ್ದೀವಿ ಅಂದ್ರೆ ಇದನ್ನ ನಾವು ರಷ್ಯಾ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ ಇದನ್ನ. ಇನ್ನು ಸ್ವಾತಂತ್ರ್ಯ, ಲಿಬರ್ಟಿ ಅಂದ್ರೆ ಏನು? ಸ್ವಾತಂತ್ರ್ಯ. ಒಬ್ಬ ಒಂದು ನಿಸರ್ಗದತ್ತ ಸ್ವಾತಂತ್ರ್ಯವನ್ನ ಪ್ರತಿಯೊಬ್ಬ ನಾಗರಿಕನಿಗೂ ಅಥವಾ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಾವು ಒದಗಿಸಬೇಕಂತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನೋಡ್ತೀವಿ. ಹಾಗಾಗಿ ಸ್ವಾತಂತ್ರ್ಯ ಎಂಬುದು ಸಂವಿಧಾನದ ಗುರಿಯಾಗಿದ್ದು, ಇದು ಪೂರ್ವ ಪೀಠಿಕೆಯಲ್ಲಿರುವ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಹಾಗಾಗಿ ಯಾವ ತರ ಒಂದು ಸ್ವಾತಂತ್ರ್ಯ? ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆಯ ಸ್ವಾತಂತ್ರ್ಯ ಮತ್ತು ಆರಾಧನೆ ಸ್ವಾತಂತ್ರ್ಯವನ್ನ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನಾವು ಕಾಣ್ತೀವಿ. ಇನ್ನು ಸಮಾನತೆ, ಇಕ್ವಾಲಿಟಿ ಅಂದ್ರೆ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ಕಾಪಾಡುವುದು. ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ, ಪ್ರತಿಯೊಬ್ಬ ದೇಶದ ಪ್ರಜೆಗೆ
ಒಳ್ಳೆಯ ಒಂದು ಸ್ಥಾನಮಾನ ಕೊಡಬೇಕು. ಅವ್ನಿಗಿರ್ತಕ್ಕಂಥ ಅವಕಾಶಗಳಲ್ಲಿ ಕೂಡ, ಉದ್ಯೋಗ ಅವಕಾಶಗಳಲ್ಲಿ ಕೂಡ ಆಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ರಾಜಕೀಯದಾಗಿರ್ಬೋದು, ಎಲ್ಲವೂ ಕೂಡ ಎಲ್ಲಾ ಜಾತಿ, ಜನಾಂಗ, ಧರ್ಮದವರು ಕೂಡ ಒಂದು ಸಮಾನ ಕಲ್ಪನೆಯನ್ನು ಒದಗಿಸಬೇಕು, ಸಮಾನವಾದ ವಿಚಾರಗಳನ್ನ ಕೊಡಬೇಕು ಅಂತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಈಕ್ವಾಲಿಟಿ ಎಂಬ ಪದದಲ್ಲಿ ನಾವು ಕಾಣ್ತೀವಿ. ಇನ್ನು ಭ್ರಾತೃತ್ವ ಎಂಬ ಪದ ನೋಡ್ತೀವಿ ಇಲ್ಲಿ. ಈ ಭ್ರಾತೃತ್ವ ಅಂದ್ರೆ ಏನು? ವ್ಯಕ್ತಿ ಗೌರವ ಮತ್ತು ರಾಷ್ಟ್ರದ ಏಕತೆ ಹಾಗೂ ಅಖಂಡತೆಗಾಗಿ ಸಹೋದರತೆಯಿಂದ ಕೂಡಿರಬೇಕು. ನೋಡಿ, ಒಂದು ವ್ಯಕ್ತಿ ಗೌರವದಿಂದ ಕೂಡಿರ್ತಕ್ಕಂಥ ವಿಚಾರವನ್ನು ನೋಡಿ, ನಾವು ರಾಷ್ಟ್ರದ ಏಕತೆ ಮತ್ತು ಅಖಂಡತೆಗಾಗಿ ಎಲ್ಲರೂ ಒಂದಾಗಿರ್ಬೇಕು, ನಾವೆಲ್ಲರೂ ಭಾರತೀಯರು, ಏನು ಈ ಒಂದು ಪದ ಏನಂತ ನಾವೆಲ್ಲರೂ ಭಾರತೀಯರು ಎಂಬ ಪದ ನಾವೆಲ್ಲರೂ ಭಾರತೀಯರು ಎಂಬ ಒಂದು ವಿಚಾರವನ್ನ ಪ್ರತಿನಿಧಿಸುತ್ತೀವಿ. ಹಾಗಾಗಿ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜನರು ಕೂಡ ರಾಷ್ಟ್ರದ ಏಕತೆ ಮತ್ತು ಅಖಂಡತೆಗಾಗಿ ಉತ್ತರ ಭಾರತ, ದಕ್ಷಿಣ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತ, ಹೀಗೆ ಯಾವುದೇ ಒಂದು ವಿಚಾರನ ಹೊಂದಿರದೆ, ಯಾವುದೇ ಒಂದು ವಿಭಾಗ ಅಥವಾ ಭಾರತವನ್ನು ತುಂಡಾಗಿಸದೆ ಏಕತೆಯಿಂದ ಕೂಡಿರ್ತಕ್ಕಂಥ ಒಂದು ಸಹೋದರ ಭಾವನೆ ಕಾಯ್ದುಕೊಳ್ಳುವಲ್ಲಿ ಈ ಭ್ರಾತೃತ್ವ ಎಂಬ ಪದ ಇಲ್ಲಿ ನಾವು ನೋಡ್ತೀವಿ. ಇನ್ನು ಈ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಈ ಮೂರು ಪದಗಳನ್ನ ನಾವು ಫ್ರಾನ್ಸ್ ಸಂವಿಧಾನದಿಂದ ತೆಗೆದುಕೊಳ್ತೀವಿ. ಫ್ರಾನ್ಸ್ ಸಂವಿಧಾನದಿಂದ ತೆಗೆದುಕೊಳ್ತೀವಿ. ಇಂಥ ಪ್ರಶ್ನೆಗಳನ್ನ ಕೇಳಬಹುದು. ನೆಕ್ಸ್ಟ್ ನೋಡ್ರಿ, ಅಳವಡಿಕೆ. ಇದನ್ನ ಯಾವಾಗ ಅಳವಡಿಕೆ ಮಾಡಲಾಯಿತು ಅಥವಾ ಇದನ್ನ ನಾವು ಯಾವಾಗ ಸಂವಿಧಾನ ಸಭೆಯು ಯಾವಾಗ ಅಂಗೀಕರಿಸೋಣ ನೋಡೋದಾದ್ರೆ, ನವೆಂಬರ್ 26, 1949 ಸಂವಿಧಾನ ಸಭೆಯು ಇದನ್ನು ಅಂಗೀಕರಿಸಿತ್ತು. ನೋಡಿ, ಯಾವತ್ತ ಪ್ರಶ್ನೆ ಕೇಳಬಹುದು. ಸಂವಿಧಾನ ಸಭೆಯು ಪೂರ್ವ ಪೀಠಿಕೆಯನ್ನು ಯಾವ ದಿನಾಂಕದಂದು ಅಂಗೀಕರಿಸಿತ್ತು ಕೇಳಬಹುದು. ಯಾವತ್ತು? ನವೆಂಬರ್ 26, 1949. ಹೀಗಾಗಿ ಈ ನವೆಂಬರ್ 26ರ ಸಂವಿಧಾನ ದಿನವನ್ನಾಗಿ ಆಚರಿಸ್ತೀವಿ ನಾವು. ಸಂವಿಧಾನ ದಿನವನ್ನಾಗಿ ಆಚರಿಸ್ತೀವಿ. ಪ್ರಶ್ನೆ ಕೇಳಬಹುದು, ಈ ಕೆಳಗಿನ ಯಾವ ದಿನವನ್ನು ಸಂವಿಧಾನ ದಿನವೆಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಬಹುದು. ಯಾವುದು? ನವೆಂಬರ್ 26. ಇನ್ನು ತಿದ್ದುಪಡಿ. ಈ ಪೂರ್ವ ಪೀಠಿಕೆಯನ್ನು ಇದುವರೆಗೆ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಈವರೆಗೆ ಒಮ್ಮೆ ಮಾತ್ರ ತಿದ್ದುಪಡಿಯನ್ನು ಮಾಡಲಾಗಿದೆ. ಅದು ಯಾವುದಂದ್ರೆ 42ನೇ ತಿದ್ದುಪಡಿಯ ಮೂಲಕ ಮಾಡಲಾಯಿತು. ಇವಾಗ 1976ರಲ್ಲಿ ಈ ಒಂದು ತಿದ್ದುಪಡಿಯ ಮೂಲಕ 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಎಂಬ ಒಂದು 3 ಪದಗಳನ್ನು ಇಲ್ಲಿ ಸೇರಿಸಲಾಯಿತು. ಎಷ್ಟು? ಸಮಾಜವಾದಿ, ಜಾತ್ಯತೀತ, ಐಕ್ಯತೆ. ಯಾವಾಗ? 42ನೇ ತಿದ್ದುಪಡಿಯ ಮೂಲಕ 1976ರ ಒಂದು ಇಸ್ವಿಯಲ್ಲಿ ಈ 3 ಪದಗಳನ್ನ ಸೇರ್ಪಡೆ ಮಾಡಲಾಯಿತು. ನೆಕ್ಸ್ಟ್ ನೋಡೋಣ, ಸಂವಿಧಾನದ ಒಂದು ಪ್ರಸ್ತಾವನೆ ಬಗ್ಗೆ ವಿವಿಧ ರಾಜನೀತಿ ತಜ್ಞರು ಹೊಂದಿರತಕ್ಕಂತ ಒಂದು ಹೇಳಿಕೆಗಳನ್ನು ನೋಡೋಣ. ಸರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಸರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಪ್ರಸ್ತಾವನೆಯು ಭಾರತದ ಸಂವಿಧಾನವು ಹೇಗಿರಬೇಕೆಂದು ಬಹಳ ದಿನಗಳವರೆಗೆ ಯೋಚಿಸಿದ ಹಾಗೂ ಕಂಡ ಕನಸಿನಂತಿದೆ ಅಂತ ಹೇಳ್ತಾರೆ ಅವರು. ಪ್ರಶ್ನೆ ಹಿಂಗೆ ಕೇಳಬಹುದು, ಭಾರತದ ಪ್ರಸ್ತಾವನೆಯು ಕಂಡ ಕನಸಿನಂತಿದೆ ಎಂದು ಹೇಳಿದವರು ಯಾರು ಕೇಳ್ತಾರೆ. ಏನು? ಇದ ಒಂದು ಪದ ನೆನಪಿಟ್ಕೊಂಡ್ಬಿಡ್ರಿ ಇಲ್ಲಿ. ಕಂಡ ಕನಸಿನಂತಿದೆ ಅಂತ ಹೇಳಿದವರು ಯಾರು ಕೇಳ್ತಾರೆ? ಸರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಇನ್ನು KM ಮುನ್ಷಿ ಅವರು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯ ಜಾತಕ ಅಂತ ಕರೀತಾರೆ ಅವರು. ಹೊರೋಸ್ಕೋಪ್ ಆಫ್ ಅವರ್ ಸಾವರಿನ್ ಡೆಮೋಕ್ರೆಟಿಕ್ ಅಂಡ್ ರಿಪಬ್ಲಿಕ್ ಅಂತ ಕರೀತಾರೆ ಅವರು. ಏನು? ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯ ಜಾತಕ ಅಥವಾ ಜಾತಕ ಪಕ್ಷಿ ಅಂತ ಕೇಳ್ತಾರೆ ಅವರು. ಜಾತಕ ಪಕ್ಷಿ ಅಂತ ಕರೆದವ್ರು ಯಾರು ಕೇಳಿದಾರೆ ಅಂದ್ರೆ KM ಮುನ್ಷಿ ಅವರು. ಇನ್ನು ಠಾಕೂರ್ದಾಸ್ ಭಾರ್ಗವ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಇದು ಒಂದು ಸಂವಿಧಾನದ ಒಡವೆ, ಇದು ಸಂವಿಧಾನದ ಅಮೂಲ್ಯ ಭಾಗವಾಗಿದೆ. ಏನು? ಪ್ರಸ್ತಾವನೆಯು ಸಂವಿಧಾನದ ಅಮೂಲ್ಯ ಭಾಗವಾಗಿದ್ದು ಇದು ಸಂವಿಧಾನದ ಒಡವೆ ಅಂತ ಹೇಳ್ತಾರೆ ಅವರು. ಮತ್ತೆ ಸಂವಿಧಾನವನ್ನು ಅಳತೆ ಮಾಡುವ ಒಂದು ಮಾಪನ ಗೋಲಾಗಿದೆ ಅಂತ ಹೇಳ್ತಾರೆ ಅವರು. ಒಂದು ಮಾಪನ ಗೋಲಾಗಿದೆ ಅಂತ ಹೇಳ್ತಾರೆ. ಈ ಪದ ನೆನಪಿಟ್ಕೊಂಡ್ಬಿಡ್ರಿ, ಸಂವಿಧಾನದ ಒಡವೆ ಅಂತ ಕರೆದವ್ರು ಯಾರಂದ್ರೆ ಠಾಕೂರ್ದಾಸ್ ಭಾರ್ಗವ್. ಇನ್ನು ಜಾತಕ ಕರೆದವ್ರು ಅಂದ್ರೆ ಮುನ್ಷಿ. ಇನ್ನು ಕಂಡ ಕನಸು ಅಂತ ಹೇಳಿದವರು ಯಾರಂದ್ರೆ ಅಯ್ಯರ್. ಈ 3 ಪದಗಳನ್ನ ನೋಟ್ ಮಾಡ್ಕೊಡಿ ಸಾಕು. ನೆಕ್ಸ್ಟ್ ನೋಡೋಣ, ಇನ್ನು ನಿವೃತ್ತ ಒಂದು ನ್ಯಾಯಮೂರ್ತಿ, ಭಾರತದ ಮುಖ್ಯ ನ್ಯಾಯಮೂರ್ತಿ ಎಂ ಹಿದಾಯತ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಭಾರತದ ಪ್ರಸ್ತಾವನೆಯು ಅಮೆರಿಕ ಸಂಯುಕ್ತ ಸಂಸ್ಥಾನದ ಸ್ವಾತಂತ್ರ್ಯದ ಘೋಷಣೆಯನ್ನು ಹೋಲುವಂತಿದೆ. ಅದಕ್ಕಿಂತ ಹೆಚ್ಚಾಗಿ ಇದು ಭಾರತದ ಸಂವಿಧಾನದ ಆತ್ಮ ಅಥವಾ ಸೌಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಅವರು.
ಈ ಪ್ರಶ್ನೆ ಸಾಕಷ್ಟು ಬಾರಿ ಆಗಿದೆ, ನೋಡ್ಕೊಡ್ರಿ. ಏನಂದ್ರೆ ಸಂವಿಧಾನದ ಆತ್ಮ ಸಂವಿಧಾನದ ಆತ್ಮ ಯಾರು ಎಂದು ಕರೆದರಂತ ಪ್ರಶ್ನೆ ಆಗ್ಬಹುದು. ಯಾವುದು? ಎಂ ಹಿದಾಯುತ್ತುಲ್ಲಾ ನೋಡ್ರಿ. ಮತ್ ಭಾರತದ ಮತ್ತು ರಾಷ್ಟ್ರಪತಿಯಾದ ಏಕೈಕ ಮುಖ್ಯ ನ್ಯಾಯಮೂರ್ತಿ ಅಂದ್ರೆ ಅವತ್ತಿನದು ಏನು ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಆದ್ರೆ ರಾಷ್ಟ್ರಪತಿಗಳಾಗಿದ್ರು. ಪ್ರಶ್ನೆಗಳು ಕೇಳಬಹುದು ಇದು ತರ. ನೆಕ್ಸ್ಟ್ ಏನಂದ್ರೆ ನಾವು ಸಂವಿಧಾನದ ತಜ್ಞೆ ಎನ್.ಎ. ಪಾಲ್ಕಿವಾಲ್ ಅವರು ಇದೊಂದು ಭಾರತ ಸಂವಿಧಾನದ ಗುರುತಿನ ಪತ್ರ, ದ ಪ್ರಿಯಂಬಲ್ ಆಸ್ ದ ಐಡೆಂಟಿಟಿ ಕಾರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಅವರು. ಏನು ಐಡೆಂಟಿಟಿ ಕಾರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಅವ್ರು. ಯಾರು? ಪಾಲ್ಕಿವಾಲ್ ಅವರು. ಐಡೆಂಟಿಟಿ ಕಾರ್ಡ್ ಅನ್ನು ನೋಡ್ರಿ. ಐಡೆಂಟಿಟಿ ಕಾರ್ಡ್ ಹೇಳಿದವ್ರು ಯಾರಂದ್ರೆ ಐಡೆಂಟಿಟಿ ಕಾರ್ಡ್ ಈ ಪ್ರಶ್ನೆ ಕೇಳ್ತಾ ಇರೋದು ಪಾಲ್ಕಿವಾಲ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಏನಂದ್ರೆ ಅರ್ನೆಸ್ಟ್ ಬಾರ್ಕರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಭಾರತದ ಸಂವಿಧಾನದ ಪ್ರಮುಖ ಹೊತ್ತಿಗೆ ಅಂತ ಕೇಳ್ತಾರೆ ಅಂದ್ರು. ಕೀ ನೋಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಅವರು. ಯಾರು? ಅರ್ನೆಸ್ಟ್ ಬಾರ್ಕರ್ ಅವರು ಕೀ ನೋಟ್ ಅಂತ ಹೇಳ್ತಾರೆ. ಯಾರು? ಬಾರ್ಕರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಇಟ್ ಈಸ್ ದ ಕೀ ನೋಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಯಾರು? ಅರ್ನೆಸ್ಟ್ ಬಾರ್ಕರ್ ಅವರು. ನೆಕ್ಸ್ಟ್ ಏನಂದ್ರೆ ಸಂವಿಧಾನದ ಒಂದು ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನ ಒಂದು ಪ್ರಮುಖ ತೀರ್ಪುಗಳು ನೋಡ್ತೀವಿ ನಾವು. ಇದು ಪ್ರಶ್ನೆ ಏನು ಉದ್ಭವಿಸ್ತೈತೆ ಅಂದ್ರೆ ಕೆಲವು ಬಾರಿ ಏನೈತೆ ಅಂದ್ರೆ ಒಂದು ವಿಚಾರಗಳು ವ್ಯಕ್ತಪಡಿಸಬೇಕಾರ ಒಂದು ಕಾಂಟ್ರವರ್ಸಿ ಹುಡ್ತೈತೆ. ಈಸ್ ಇಟ್ ಪಾರ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಅನ್ನೋ ಪ್ರಶ್ನೆ ಉದ್ಭವಿಸ್ತೈತೆ. ಅಂದ್ರೆ ಇದು ಸಂವಿಧಾನದ ಒಂದು ಭಾಗ ಅಥವಾ ಅಲ್ಲವೇ ಅಂತ ಪ್ರಶ್ನೆ ಉದ್ಭವಿಸ್ತೈತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಕೆಲವು ತೀರ್ಪುಗಳಲ್ಲಿ ತನ್ನದೇ ಆದ ತೀರ್ಪುಗಳನ್ನ ತಿದ್ದುಪಡಿ ಮಾಡೋದ್ರ ಮೂಲಕ ಇದು ಸಂವಿಧಾನದ ಒಂದು ಭಾಗ ಅಂತ ಅಧಿಕೃತವಾಗಿ ಹೇಳ್ತು. ಯಾವ್ಯಾವ ಪ್ರಕರಣದಲ್ಲಿ ಏನು ಹೇಳಿದೆ ನೋಡೋಣ ಇಲ್ಲಿ. ಒಂದು ಬೇರುಬಾರಿ ಮೊಕದ್ದಮೆಯಲ್ಲಿ 1960ರಲ್ಲಿ ಸಂವಿಧಾನದ ಭಾಗವಲ್ಲ ಅಂತ ಹೇಳ್ತು. ಯಾವುದು? ಬೇರುಬಾರಿ ಕೇಸ್ ಮತ್ತು ಯೂನಿಯನ್ ಆಫ್ ಇಂಡಿಯಾದಲ್ಲಿ 1960ರಲ್ಲಿ ಪ್ರಶ್ನೆ ಕೇಳಬಹುದು. 1960ರಲ್ಲಿ ಇಟ್ ಈಸ್ ನಾಟ್ ಪಾರ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತದೆ ಯಾವುದು? ಸುಪ್ರೀಂ ಕೋರ್ಟ್. ಬಟ್ ಕೇಶವಾನಂದ್ ಭಾರತಿ ಪ್ರಕರಣದಲ್ಲಿ ಏನು ಕೇಶವಾನಂದ್ ಭಾರತಿ ಪ್ರಕರಣದಲ್ಲಿ ಅವಾಗ 1973ರಲ್ಲಿ ಸಂವಿಧಾನದ ಭಾಗ ಅಂತ ಹೇಳ್ತದೆ ಯಾವುದು? ಸುಪ್ರೀಂ ಕೋರ್ಟ್. ಏನಂದ್ರೆ ಇಟ್ ಈಸ್ ದ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತದೆ ಯಾವುದು? ಕೇಶವಾನಂದ್ ಭಾರತಿ ಮೊಕದ್ದಮೆಯಲ್ಲಿ ಅವಾಗ 1973ರಲ್ಲಿ. ಆಮೇಲೆ LIC ಆಫ್ ಇಂಡಿಯಾ ಮೊಕದ್ದಮೆಯಲ್ಲಿ ಅವಾಗ 1995ರಲ್ಲಿ LIC ಆಫ್ ಇಂಡಿಯಾ ಮೊಕದ್ದಮೆಯಲ್ಲಿ ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತದೆ. ಏನು? LIC ಆಫ್ ಇಂಡಿಯಾ ಮೊಕದ್ದಮೆಯಲ್ಲಿ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳ್ತು. ಇವುಗಳಿಗೆ ಹೊರತಾಗಿ ಕೆಲವು ಪ್ರಶ್ನೆಗಳು ಕೇಳಬಹುದು. ಒಂದೊಂದು ಟೈಮ್ ನಲ್ಲಿ ಏನಂತಂದ್ರೆ ಆಸ್ ದ ಫಾಲೋಯಿಂಗ್ ಕೇಳ್ತಾನೆ. ಇಲ್ಲಿ ಒಂದ್ ಕಡೆ ಪ್ರಕರಣಗಳು ಕೊಡ್ತಾನೆ, ಒಂದೊಂದ್ ಕಡೆ ತೀರ್ಪು ಅಂತ ಕೊಡ್ತಾರೆ. ಸೊ ನೀವು ಕರೆಕ್ಟ್ ಆಗಿ ಒಂದ್ಸಲ ನೋಟ್ಸ್ ಮಾಡ್ಕೊಂಡ್ಬಿಡ್ರಿ ಇದನ್ನ. ಹೌದಾ? ಈ ಒಂದು ಮೇಲಿನ ಮೊಕದ್ದಮೆಗಳ ತೀರ್ಪಿನ ಅನ್ವಯ ಪ್ರಸ್ತಾವನೆಯನ್ನು ಅಧಿಕೃತವಾಗಿ ಸಂವಿಧಾನದ ಭಾಗ ಎಂದು ಪರಿಗಣಿಸಲಾಗಿದೆ. ನೋಡಿ, ಸಂವಿಧಾನ ಸಂಬಂಧಿಸಿದ ಕೇವಲ 3 ತೀರ್ಪುಗಳು. ಒಂದು ಬೇರುಬಾರಿ ಮೊಕದ್ದಮೆಯಲ್ಲಿ ಸಂವಿಧಾನದ ಭಾಗ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಆಮೇಲೆ ಕೇಶವಾನಂದ್ ಭಾರತಿ ಮೊಕದ್ದಮೆಯಲ್ಲಿ ಇಟ್ ಈಸ್ ದ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು. ಇನ್ನು LIC ಆಫ್ ಇಂಡಿಯಾ ಮೊಕದ್ದಮೆಯಲ್ಲಿ 1995ರಲ್ಲಿ ಇದು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳ್ತದೆ. ಇದೆಲ್ಲಾ ಮೊಕದ್ದಮೆ ಮತ್ತು ತೀರ್ಪಿನ ಅನ್ವಯ ಭಾರತದ ಪ್ರಸ್ತಾವನೆಯನ್ನ ಅಥವಾ ಸಂವಿಧಾನದ ಪ್ರಸ್ತಾವನೆಯನ್ನ ಇಟ್ ಇಸ್ ದ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಪರಿಗಣಿಸಲಾಗಿದೆ. ಹೌದಾ? ನೋಡೋಣ. ಇನ್ನು ಪ್ರಸ್ತಾವನೆಗೆ ತಿದ್ದುಪಡಿ ಯಾವಾಗಾಯ್ತು ಮತ್ತು 3 ಪದಗಳ ಸೇರ್ಪಡೆ ಯಾವಾಗಿತ್ತು ನೋಡೋಣ. ಪ್ರಸ್ತಾವನೆ ತಿದ್ದುಪಡಿ ಮಾಡಬಹುದೇ ಅಥವಾ ಇಲ್ಲವೇ ಎಂಬ ಒಂದು ವಾದವು ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರಿತು. ಹಾಗಾಗಿ ಕೇಶವಾನಂದ್ ಭಾರತಿ ವರ್ಸಸ್ ಕೇರಳ ಸರ್ಕಾರ 1973ರಲ್ಲಿ ಈ ಮೊಕದ್ದಮೆಯಲ್ಲಿ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಬಾರದಂತೆ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದೆಂದು ತೀರ್ಪು ನೀಡಿತ್ತು. ಪ್ರಶ್ನೆ ಕೇಳಬಹುದು, ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಬಾರದಂತೆ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದು ಎಂಬ ತೀರ್ಪನ್ನು ನೀಡಿತ್ತು ಅಂತ ಪ್ರಶ್ನೆ ಕೇಳಬಹುದು. ಈ ಕೇರಳ ನೋಡ್ರಿ, ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ನೋಡಿ ಸ್ನೇಹಿತರೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನ್ ಹೇಳ್ತಾ ಇರೋದು ಎಕ್ಸಾಮ್ ಓರಿಯೆಂಟೆಡ್ ಏನ್ ಬೇಕಲ್ಲ ಅಷ್ಟು ಮಾತ್ರ ಕಂಟೆಂಟ್ ಅನ್ನು ಕೊಡ್ತಾ ಇದ್ದೀನಿ. ನಿಮ್ಗೆ ಓವರ್ ಎಲ್ಲ ಪುಸ್ತಕ ಹೇಳೋದಾದ್ರೆ ಅರ್ಥ ಆಗಲ್ಲ, ಮತ್ತೆ ಅದು ಯೂಸ್ವಲ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಹೇಳ್ತಾ ಇದ್ದೀನಿ. ಇಲ್ಲಿ ಏನ್ ನೋಡಿ, ಏನದು ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡಬಹುದೇ ಇಲ್ಲ ಅಂತ ಯಾವಾಗ ನೋಡ್ತೀವಿ ಅಂದ್ರೆ ನಾವು ಭಾರತದ ಒಂದು ಕೇರಳ ಸರ್ಕಾರ ಮತ್ತು ಕೇಶವಾನಂದ್ ಭಾರತಿ ಪ್ರಕರಣದಲ್ಲಿ ಏನು ಸುಪ್ರೀಂ ಕೋರ್ಟ್ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಬಾರದಂತೆ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದು ಅಂತ ತೀರ್ಪು ಕೊಡ್ತು. ಅದರ ಅನ್ವಯ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡಿ ಭಾರತದ ಪ್ರಸ್ತಾವನೆಗೆ 3 ಪದಗಳನ್ನು ಸೇರಿಸಲಾಯಿತು. ಅದ್ಯಾವುದಂದ್ರೆ ಒಂದು ಸಮಾಜವಾದಿ, ಇನ್ನೊಂದು ಜಾತ್ಯತೀತ, ಇನ್ನೊಂದು ಐಕ್ಯತೆ. ಈ 3 ಪದಗಳನ್ನ ಸೇರಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಭಾರತದ ಪ್ರಸ್ತಾವನೆಗೆ ಮತ್ತಷ್ಟು ಮೌಲ್ಯಯುತವಾದ ಒಂದು ಏನದು
ಮೌಲ್ಯಯುತವಾದ ಒಂದು ಮಹತ್ವ ಬಂತು. ಯಾವುದು? ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಎಂಬ 3 ಪದಗಳನ್ನು ನಾವಿಲ್ಲಿ ಮತ್ತೆ ಆಡ್ ಮಾಡಿದ್ರು. ಯಾವಾಗ? 1942 ತಿದ್ದುಪಡಿ ಮೂಲಕ. ಹೌದಾ? ಇನ್ನು ನೆಕ್ಸ್ಟ್ ಕೊನೆಯದಾಗಿ ಒಂದ್ 4-5 ಕ್ವಶನ್ ನೋಡೋಣ. ಈ ಸಂಬಂಧಪಟ್ಟಂಗೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅನ್ನೋದ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ. ಏನಂದ್ರೆ ಭಾರತದ ಸಂವಿಧಾನದ ಪೀಠಿಕೆಯು ಈ ಕೆಳಗಿನ ಯಾವ ವಾಕ್ಯದೊಂದಿಗೆ ಆರಂಭವಾಗುತ್ತದೆ? ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ ನಾನು, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ, ಭಾರತದ ಪ್ರಜೆಗಳಾದ ನಾವು. ನೆಕ್ಸ್ಟ್ ನೋಡೋಣ, ಸಂವಿಧಾನದ ಪೀಠಿಕೆಯನ್ನು ಇದುವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಎಷ್ಟು ಬಾರಿ? ಕೇವಲ ಒಮ್ಮೆ ಮಾತ್ರ. ಅದು ಯಾವಾಗ? 1976ರಲ್ಲಿ 42ನೇ ತಿದ್ದುಪಡಿ. ನೆಕ್ಸ್ಟ್ 1976ರ ಒಂದು 42ನೇ ತಿದ್ದುಪಡಿಯ ಮೂಲಕ ಪೀಠಿಕೆ ಸೇರಿಸಲಾದ 3 ಪದಗಳು ಯಾವುವು ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಸಮಾಜವಾದಿ, ಜಾತ್ಯತೀತ ಮತ್ತು ಅಖಂಡತೆ ಅಥವಾ ಐಕ್ಯತೆ, ಈ 3 ಪದಗಳಲ್ಲಿ ಸೇರಿಸ್ತೀವಿ ನಾವು. ನೆಕ್ಸ್ಟ್ ನೋಡಿ, ಪೀಠಿಕೆಯು ಈ ಕೆಳಗಿನ ಯಾವುದರ ಆಧಾರದ ಮೇಲೆ ರಚಿತವಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ಯಾವ್ದೊಂದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಧ್ಯೇಯಗಳ ನಿರ್ಣಯ, ಅಬ್ಜೆಕ್ಟಿವ್ ರೆಸಲ್ಯೂಷನ್. ಇದನ್ನ ಯಾರು ಮಂಡನೆ ಮಾಡ್ತಾರೆ? ಜವಾಹರ್ ನೆಹರು ಅವರು. ಇವಾಗ 1947 ಜನವರಿ 22ರಂದು. ನೆಕ್ಸ್ಟ್ ನೋಡೋಣ, ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಸಂವಿಧಾನ ಗುರುತಿನ ಚೀಟಿ ಅಥವಾ ಐಡೆಂಟಿಟಿ ಕಾರ್ಡ್ ಎಂದು ಕರೆದವರು ಯಾರು ಅಂತ ಕೇಳ್ತಾರೆ. ಇದನ್ನ ನೀವು ಸಾಧ್ಯ ಆದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಆನ್ಸರ್ ಮಾಡಿ. ಇದೊಂದು ನಿಮಗೆ ಪ್ರಶ್ನೆ, ಇದು ಲೈವ್ ಇದ್ರೆ ಆನ್ಸರ್ ಮಾಡಬಹುದಾಗಿತ್ತು ನೀವು, ಬಟ್ ಇಲ್ಲ. ಈಗ ನೋಡಿ, ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ ನಾನು, ಹಿಂದಿನ ಒಂದು ಸ್ಲೈಡ್ ಎಲ್ಲ ಹೇಳಿದ್ದೀನಿ ಇದನ್ನ, ಐಡೆಂಟಿಟಿ ಕಾರ್ಡ್ ಯಾರು ಅಂತ ಹೇಳಿದಾರಂತ. ಅದನ್ನ ನೀವೇನ್ ಮಾಡ್ರಿ? ಆನ್ಸರ್ ಮಾಡಿ. ನೆಕ್ಸ್ಟ್, ಯಾವ ಪ್ರಕರಣದಲ್ಲಿ ಪೀಠಿಕೆಯು ಸಂವಿಧಾನದ ಒಂದು ಭಾಗ ಎಂದು ತೀರ್ಪು ನೀಡಿತು ಅಂತ ಹೇಳ್ತಾರೆ ಇಲ್ಲಿ. ಇದನ್ನು ಕೂಡ ನಿಮ್ಗೆ ಗೊತ್ತಿದ್ರೆ ಹೇಳ್ರಿ, ಯಾಕಂದ್ರೆ ಆಲ್ರೆಡಿ ಹೇಳಿದ್ದೀನಿ ನಾನು ಇಲ್ಲಿ. ಹೌದಾ? ನೆಕ್ಸ್ಟ್, ಇಷ್ಟು ಇವತ್ತಿನ ಒಂದು ಪ್ರಮುಖ 2 ಪ್ರಶ್ನೆಗಳು ನೀವೇ ಕಮೆಂಟ್ ಮಾಡಿ ಉತ್ತರ ಹೇಳ್ರಿ. ಇಷ್ಟು ಇವತ್ತಿನ ಒಂದು ಪ್ರಮುಖವಾದ ಪೂರ್ವ ಪೀಠಿಗೆ ಸಂಬಂಧಿಸಿದಂತ ಒಂದು ವಿಚಾರಗಳನ್ನು ನೋಡಿದೀವಿ. ಇವಾಗ ಅಡ್ಮಿಷನ್ ಸ್ಟಾರ್ಟ್ ಆಗಿದಾವ. ಸಂಡೇವರೆಗೆ ಅಡ್ಮಿಷನ್ ಇರುತ್ತೆ ಈ ಕೋರ್ಸ್ದು. ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, 1499 ಪೇ ಮಾಡ್ರಿ, ಜಾಯ್ನ್ ಆಗ್ರಿ. ನೆಕ್ಸ್ಟ್ ಏನಂದ್ರೆ, ಮಂಡೇ ಇಂದ ಯಾವ ತರ ಪ್ರಿಪರೇಷನ್ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಸಂಡೇ ಇಂದ ಏನು ಟೆಸ್ಟ್ ಸೀರೀಸ್ ಇರುತ್ತಾ, ನೆಕ್ಸ್ಟ್ ಸಂಡೇ ಇಂದ ಟೆಸ್ಟ್ ಸೀರೀಸ್ ಇರುತ್ತಾ. ಸೊ ಎಲ್ಲರೂ ಕೂಡ ಜಾಯ್ನ್ ಆಗಿ ನಿಮ್ಮ ಪ್ರಿಪರೇಷನ್ ಮಟ್ಟವನ್ನ ಅತ್ಯುತ್ತಮಗೊಳಿಸಿ. ಈ ಮೂಲಕ ನಾನು ಹೇಳೋದು ಇಷ್ಟೇನೆಂದ್ರೆ, ನಿಮ್ಮ ಒಂದು ಸ್ಟಡಿಗೆ ನಾವು ಪೂರಕವಾಗಿ ಕೆಲಸ ಮಾಡ್ತಿದ್ದೀವಿ. ಲೇವರಾ ಇಂಡಿಯಾ ಅಕಾಡೆಮಿ ವತಿಯಿಂದ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಧನ್ಯವಾದಗಳು. ಹ್ಯಾವ್ ಎ ಗುಡ್ ಡೇ. ಜೈ ಹಿಂದ್, ಜೈ ಕರ್ನಾಟಕ.